ಸೋಮೇಶಣಮಯಪ್ಪ. ಸ್ನೇಹಿತರೆ, ಇವಾಗ ನಾವು ಹೊರಟಿರೋದು ಇಡಗುಂಜಿ ಮಹಾಕ್ಷೇತ್ರಕ್ಕೆ. ಇಡಗುಂಜಿ ಮಹಾಕ್ಷೇತ್ರದ ಅಂತಂದ್ರೆ ಇದೊಂದು ಗಣಪತಿಯ ಮೂಲ ಸ್ಥಳವಾಗಿದೆ ಅಂತಂದು ಹಿರಿಯರ ಪ್ರತೀತಿ ಇದೆ. ಸೊ ಈ ಗಣಪತಿ ನಾರದ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಒಂದು ಉಲ್ಲೇಖ ಇದೆ. ಈ ಗಣಪತಿ ಪ್ರತಿಷ್ಠಾಪನೆ ಎಸ್ಪೆಷಲಿ ಇದನ್ನ ಅಂಗಾರಕ ಸಂಕಷ್ಟಿಯಲ್ಲಿ ತುಂಬಾನೇ ಪವರ್ಫುಲ್ ಅಂತ ಹೇಳ್ತಾರೆ. ಈ ಗಣೇಶನ ಬಗ್ಗೆ ಸಾಕಷ್ಟು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆಮೇಲೆ ಈಗ ಎಲ್ಲ ನಮ್ಮ ತಂಡದವ್ರನ್ನೆಲ್ಲರನ್ನೂ ನಾವು ಈಗ ಪರಿಚಯ ಮಾಡಿಸ್ಕೊಡ್ತೀವಿ. ಓಕೆ, ಇವಾಗ ಇಷ್ಟೊತ್ತಿ ಮಟ್ಟ ನಾವು ಇದ್ರ ಬಗ್ಗೆ ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ವಿ. ಇದನ್ನ ಮೂಲಕ ನಾರದ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಆಮೇಲೆ ಇಲ್ಲಿ ಗಣಪತಿಗೆ ಯಾವುದೇ ರೀತಿ ಕಿರೀಟದ ಅಲಂಕಾರ ಇಲ್ಲ. ಯಾಕಂತಂದ್ರೆ ಒಬ್ಬ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಹೋದಾಗ ಆ ಗಣಪತಿ ತಲೆಗೆ ರಾಕ್ಷಸ ಗುದ್ದಿದಾಗ ಆ ಗಣಪತಿ ತಲೆ ಅಪ್ಪಚ್ಚಿ ಆಗಿದೆ, ಅಂದ್ರೆ ಚಪ್ಪೆ ಆಕಾರದಲ್ಲಿ ಆಗಿದೆ. ಅದಕ್ಕೋಸ್ಕರ ಅದನ್ನ ಏನಂತಾರೆ, ಇಡಗುಂಜಿ ಮಹಾಗಣಪತಿ ಅಂತಂದು ಹೇಳ್ತಾರೆ. ಸೊ ಇವಾಗ ಇಡಗುಂಜಿ ಮಹಾಗಣಪತಿಯ ದರ್ಶನವನ್ನ ಮಾಡ್ಲಿಕ್ಕೆ ಹೋಗೋಣ ನಾವೆಲ್ಲರೂ. ಬನ್ನಿ ಸ್ನೇಹಿತರೆ. ಸ್ವಾಮಿ ಶರಣಂ. ನೋಡಿ ಹೇಗಿದೆ ಇಡಗುಂಜಿ ಮಹಾಗಣಪತಿಯ ಹಿಂದಿನ ಭಾಗ ಹಾಗೂ ಸೈಡ್. ನಾವು ಒಂದ್ಸಲ ಹೊರಗಡೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವಿ ಅಂದರೆ ಹಿಂದ್ಗಡೆಯಿಂದ ನಾವೇನಾಗುತ್ತಲ್ಲ ಎಕ್ಸಿಟ್ ಆಗಬೇಕಾಗತ್ತೆ. ಇದು ಜಾಗ ಇವಾಗ ಸ್ಟ್ರೆಸ್ ಇಲ್ಲ, ಸಾಯಂಕಾಲ ಹೊತ್ತು, ಹಾಗಾಗಿ ಹೀಗಿದೆ. ಹೊರಗಡೆ ಬಂದ್ಮೇಲೆ ಇನ್ನೊಂದು ಸ್ಪೆಷಲ್ ಅಂತಂದ್ರೆ, ನೀವು ಹೊರಗಡೆಯಿಂದಾನೇ ನಿಮಗೆ ಏನು ಗಣಪತಿ ಏನಿದೆ ಎಲ್ಲ ವಿಗ್ರಹ ನಿಮ್ಗೆ ಹೊರಗಡೆಯಿಂದಾನೆ ಕಂಡುಬಿಡುತ್ತೆ. ಅಷ್ಟು ದೊಡ್ಡ ದೊಡ್ಡ ದ್ವಾರಗಳಿದಾವೆಲ್ಲ. ಹಾಗೆ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಗಣಪತಿದು ಒರಿಜಿನಲ್ ಮೂರ್ತಿ ಬಂದ್ಬಿಟ್ಟು ಒಂದು ಕಲ್ಲು, ಬ್ಲ್ಯಾಕ್ ಕಲ್ಲಿಂದ ಐತಿ. ಇವ್ರು ಅದಕ್ಕೇನೈತಲ್ಲ ಅದನ್ನ ಇವರು ಬೆಳ್ಳಿ ಮಾಡಿಸಿದ್ದಾರೆ. ಇದು ಬಂದ್ಬಿಟ್ಟು ಇಲ್ಲಿ ಏನೈತಲ್ಲ ಎಂಟ್ರೆನ್ಸ್ ಎಕ್ಸಿಟ್ ಆಗಲಿ ಇದೆ. ಇಲ್ಲಿಂದ ನಾವು ಸುತ್ತರ್ಕೊಂಡ್ ಬಂದ್ಮೇಲೆ ಇಲ್ಲಿಂದ ಬರ್ತೀವಿ. ಇದು ನಾವೇನೈತಲ್ಲ ಎಂಟ್ರೆನ್ಸ್. ಇದು ಇವಾಗೇನ ಸ್ಟ್ರೆಸ್ ಇಲ್ಲ. ಇಲ್ಲಿ ಎಲ್ಲ ಸೇಮ್ ಇದೆ. ಇಲ್ಲಿ ATM ಇದೆ, ಇಲ್ಲಿ ATM ಇದಾವೆ. ಅಗೇನ್ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ನೀವೇನಾದ್ರು ತಗೋಬೇಕಂತಂದ್ರೆ ಇಲ್ಲೆಲ್ಲ ತೆಂಗು ಏನಂತಾರೆ ಅದಕ್ಕೆ, ತೆಂಗಿನಕಾಯಿ ಜಿಬ್ರದಿಂದ ಐಟಮ್ಸ್ ನ ಬಹಳ ಮಾಡಿರ್ತಾರೆ ಇಲ್ಲೆಲ್ಲ ಶಾಪಿಂಗ್ ಮಾಡಕಂತಂದು. ಅದೇನೈತಲ್ಲ ಅದು ಇಲ್ಲೊಂದ್ ಸ್ವಲ್ಪ ಜಾಸ್ತಿ ಫೇಮಸ್. ಹಾಗೆ ಇಲ್ಲಿ ಪಂಚಧಾನ್ಯಗಳ ವಿಘ್ನೇಶ್ವರ ಮೂರ್ತಿನೂ ಸಿಗುತ್ತಂತೆ. ಇಡಗುಂಜಿ ಮಹಾಗಣಪತಿ ಚಲೋ ಐತೆ. ಗಣಪತಿ ಮಾತ್ರ ದೊಡ್ಡದಾಗ ಐತಿ. ಅವಾಗ್ಲೇ ನಮ್ಮ ಅಣ್ಣ ಸ್ವಾಮಿಯವ್ರು ಹೇಳ್ದಂಗೆ ಏನಂತಂದ್ರೆ ಈ ಒಂದು ಗಣಪತಿಗೆ ಕಿರೀಟ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರಲ್ವಾ, ಒಂದು ಯುದ್ಧದಲ್ಲಿ ಏನೋ ಒಂದು ತಲೆ ಹೊಡೆದ್ಮೇಲೆ ಚಪ್ಪಟೆ ಆಗತ್ತಂತಂದು, ಅದು ಸತ್ಯ. ಈ ಒಂದು ಗಣಪತಿಗೆ ಕಿರೀಟ ಇಲ್ಲ. ಬನ್ನಿ ನೋಡಿ, ಇದೆ ನಮ್ದು. ಅಲ್ಲಿಂದ ನಮಗೆ ಏನೈತಲ್ಲ ಒಂದೇ ರೂಟ್, ಜಾಸ್ತಿ ಏನಿಲ್ಲ, ಅಷ್ಟೊಂದು ಹೇಳ್ಕೊಳಷ್ಟೇನಿಲ್ಲ. ಅವೇನು ಇಲ್ಲಿ ಬಂದ್ಬಿಟ್ಟು 5G ವರ್ಕ್ ಆಗಲ್ಲ, ಬರೀ 4G ಅಷ್ಟೇ. ಮತ್ತೇನೈತಲ್ವಾ ನೋಡಿ, ಹೀಗಿದೆ ಕಾಡು ನಾಡು ಪ್ರದೇಶ ನೋಡ್ರಿ. ಫುಲ್ ಖಾಲಿ ಇತ್ತು, ಏನು ಹೇಳಿ. ಇಲ್ಲಿ ಇನ್ನೊಂದಿದೆ, ಸ್ಕೂಬಾ ಡೈವಿಂಗ್ ಇದೆ, ಬ್ಯಾಕ್ ವಾಟರ್ ಬೋಟಿಂಗ್ ಎಲ್ಲ ಮಾಡ್ಬೋದು. ಆ ಕಡೆ ಇದೆ, ಅದೆಲ್ಲಿದೆ ಅಂತ ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ. ಅಡಿಗೆ ಸಾಮಾನು ಸಣ್ಣ ಹುಡುಗರಿಗೆಲ್ಲ ಮಸ್ತ್ ಇದಾವೆ. ಪಿತ್ತಾಳಿ ಆ ತರ ಐಟಮ್ ತಗೋಬೋದು ನೀವು. ಕ್ಯಾಮ್ರಾ ಎಲ್ಲ ನೋಡಿ, ಹೇಳಿಲ್ಲ ಅವಾಗ್ಲೇ ತೆಂಗಿನಕಾಯಿ ಜಿಬ್ರಿಂದ ಮಾಡಿರ್ತಾರಂತ ಅವೇ ಶಾಪ್ಗಳಿವೆಲ್ಲ ನೋಡಿ. ಓಕೆ, ಅದೇ ಸ್ನೇಹಿತರೆ ನಮಸ್ತೆ. ಇವಾಗ ನಾವು ಸ್ವಾಮಿ ಶರಣಮಯ್ಯಪ್ಪ ಇವಾಗ ನಾವು ಬಂದಿರೋದು ಮುರುಡೇಶ್ವರ. ಸೊ ಇಲ್ಲಿವರೆಗೂ ನೀವು ಗೋಕರ್ಣ ನೋಡಿದ್ರಿ, ಇಡಗುಂಜಿನ ನೋಡಿದ್ರಿ, ನೀವೆಲ್ಲ ನೋಡಿದ್ರಿ, ಖುಷಿ ಪಟ್ರಿ ಅಂತ ಭಾವಿಸ್ತಾ ನಾನು ಮುಂದಿನ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನಮ್ಮ ಮುರುಡೇಶ್ವರದಲ್ಲಿ ನಮ್ಮ ಪ್ರಯಾಣ ಇರೋದ್ರಿಂದ ಇಲ್ಲಿವರೆಗೂ ನಮ್ಮ ಪ್ರಯಾಣ ಸಾಗಿದೆ. ಇದು ಸುಮ್ಮನೆ ಒಂದು ಲಿಂಗ ಅಲ್ಲ, ಇದು ಬಂದ್ಬಿಟ್ಟು ಆತ್ಮಲಿಂಗ. ನೋಡ್ತೀರಾ, ದಿಸ್ ಇಸ್ ದ ಬ್ಯೂಟಿ ಆಫ್ ಮುರುಡೇಶ್ವರ. ನೋಡಿ, ಇದು ಬಂದ್ಬಿಟ್ಟು ಹೆಂಗಿದೆ, ಮೇನ್ ಎಂಟ್ರೆನ್ಸ್ ಈ ತರ ಇರುತ್ತೆ.
ನಮ್ಮ ಕ್ಯಾಮ್ರಾನು ಇದ್ರಲ್ಲಿ ಕ್ಯಾಪ್ಚರ್ ಆಗಕ್ಕಾಗ್ತಾ ಇಲ್ಲ. ನಮ್ಮೊಂದಿಗೆ ಇರಿ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಎಲ್ಲ ಇದಾವೆ, ಬಹಳ ಇನ್ಫಾರ್ಮೇಶನ್ಸ್ ಇದಾವೆ, ಅದನ್ನ ನಾವು ಕೊಡಕ್ಕೆ ಟ್ರೈ ಮಾಡ್ತೀವಿ. ಫಸ್ಟ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಆಮೇಲೆ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ತೀವಿ. ಅಯ್ಯಪ್ಪ, ಈಗ ನಾವು ಎಲ್ಲ ಇಲ್ಲಿಂದ ಏನೈತಲ್ಲ, ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಆತ್ಮಲಿಂಗಕ್ಕೆ ಒಳಗೆ ಹೋಗಕ್ಕೆ, ಒಳಗೆ ಯಾವ್ದೇ ರೀತಿ ಅಲ್ಲವೆಲ್ಲ ಫೋಟೋ ವಿಡಿಯೋಗ್ರಫಿ ಮಾಡಕ್ಕೆ, ಅದಕ್ಕೆ ಹಿಂದಿಂದ ಸುತ್ತರ್ಕೊಂಡು ಹೊರಗೆ ಬಂದ್ಮೇಲೆ ಇದೇನೈತಲ್ಲ ಇಲ್ಲಿ ಜಾಗ ಬಂದ್ಬಿಟ್ಟು ಇಲ್ಲೇನಿದೆ ಐತಲ್ಲ, ಇದು ಗೋಪುರ ಏನೈತಲ್ಲ, ಈ ಗೋಪುರ ಬಂದ್ಬಿಟ್ಟು ಈ ಗೋಪುರ ತೆಳಗಡೆನೆ ಆತ್ಮಲಿಂಗ ಇರೋದು. ಇಲ್ಲಿ ಏನೆಲ್ಲ ನೋಡ್ತಾ ಇದ್ರ, ಅಲ್ಲಿ ಗಣಪತಿ ಇದ್ದಾನೆ, ಅಗೇನ್ ಸುಬ್ರಹ್ಮಣ್ಯ ಇದ್ದಾನೆ, ನಡಕ ನಾಗಪ್ಪ ಇದ್ದಾರೆ, ಇಲ್ಲಿ ಪಾರ್ವತಿ ದೇವ್ರು ಇದ್ದಾರೆ. ಇಲ್ಲಿ ಮೇಲ್ ನೋಡ್ಬಿಟ್ರೆ, ಇಲ್ಲಿ ಮೇಲಿನ ಹೋಗ್ತೀವಿ, ಮೇಲ್ ಹೋದಾಗ ನಿಮ್ಗೆ ಅಲ್ಲೇ ವಿಡಿಯೋ ಮಾಡ್ತೀವಿ. ಈಗ ಅದು ನಮಗ್ ಗೊತ್ತಿಲ್ಲ, 101% ಶೋರ್ ಇಲ್ಲ ನಾವು. ಮೇಲೆ ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ನಮಗ್ ಅಲವ್ ಐತಾ ಇಲ್ಲ, ಗೊತ್ತಿಲ್ಲ. ಅಲವ್ ಇತ್ತಂದ್ರೆ ಖಂಡಿತ ಹೋಗಿ ನೋಡ್ಕೊಂಡ್ ಬರ್ತೀವಿ. ಅಗೇನ್ ಇನ್ನೊಂದು ವಿಶೇಷ ಏನಂತಂದ್ರೆ, ಇಲ್ಲಿ ಜಾಸ್ತಿ ಬೆಳ್ಳಿ ಕವಚಗಳಿಂದನೇ ಮಾಡಿರೋಂಥ ಗುಡಿಗಳಿದಾವೆ. ಇಲ್ಲೇ ಗುಡಿಗಳಿದಾವಲ್ವಾ, ಅದೆಲ್ಲ ಬಂದ್ಬಿಟ್ಟು ಬೆಳ್ಳಿದಿಂದ ಬೆಳ್ಳಿ ಪ್ಲೇಟಿಂಗ್ ಆಗಿದೆ. ಇಲ್ಲಿ ನವಗ್ರಹ ಇದೆ. ಇಲ್ಲಿಂದ ಎಲ್ಲ ಚೆನ್ನಾಗಿದೆ. ಇಲ್ಲಿ ಇದಿಷ್ಟು ಗುಡಿ ಒಳಗಡೆ, ಸರಿನಾ? ಇನ್ನ ಮೇಲ್ಗಡೆ ಹೋಗಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿಗೆ. ಅಗೇನ್ ಇನ್ನ ಅಲ್ಲಿ ನಮ್ದು ಗೋಪುರದಲ್ಲಿ ಲಿಫ್ಟ್ ಇದೆ, ಗೋಪುರ ಲಿಫ್ಟ್ ಎಲ್ಲ ಮಾಡಿದ್ಮೇಲೆ ನಿಮ್ಗೆ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ರಲ್ವಾ, ಇದು ಬಂದ್ಬಿಟ್ಟು ಮುರುಡೇಶ್ವರನ ಗೋಪುರ ಏನಿದೆ ಅಲ್ವಾ, ಆ ಗೋಪುರದ ಟಾಪ್ ವ್ಯೂ ಅಂದ್ರೆ 17ನೇ ಫ್ಲೋರ್ ವರೆಗೂ ನಮಗೆ ಎಂಟ್ರಿ ಇರುತ್ತೆ. ಆ 17ನೇ ಫ್ಲೋರ್ ಇಂದ ಇದು ಮೇನ್ ಎಂಟ್ರೆನ್ಸ್ ಇಂದು ಇದು ಆಗಿದೆ. ಇದನ್ ವ್ಯೂ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಮೇನ್ ಎಂಟ್ರೆನ್ಸ್ ಇಂದು ನಾವು ಬಂದ್ ನೋಡಿದ್ವಲ್ಲ, ಆ ದಾರಿದು ಈ ವ್ಯೂ ಆಗಿರುತ್ತೆ. ಇನ್ನ 3 ಕಡೆ ನಿಮಗೆ ವ್ಯೂ ತೋರಿಸ್ತೀನಿ. ಇದು ಫಸ್ಟ್ನೇ ವ್ಯೂ ಆಗಿರುತ್ತೆ, ಸರಿನಾ? ಇಲ್ಲಿಂದ ಬೀಚ್ ಕಾಣುತ್ತೆ. ಓಕೆ, ಈಗ ಸೆಕೆಂಡ್ ವ್ಯೂ ಅಂದ್ರೆ ಇಲ್ಲೇ ಏನಿಲ್ಲ, ಇಲ್ಲಿಂದ ಲಿಫ್ಟ್ ಇರುತ್ತೆ, ಹಿಂಗೆ ನಡ್ಕೊಂತ ಬರ್ಬೇಕಾಗತ್ತೆ. ನಡ್ಕೊಂತ ಬಂದ್ರೆ ಇಲ್ಲಿ ಸೆಕೆಂಡ್ ವ್ಯೂ ಇದೆ. 1 ನಿಮಿಷ ಹಂಗೆ ಇರಿ. ಶರಣಂ ನೋಡಿ, ಇಲ್ಲಿ ಇದು ಬಂದ್ಬಿಟ್ಟು ಸೆಕೆಂಡ್ ವ್ಯೂ ಅನ್ನಕ್ಕೆ ಏನಂದ್ರೆ, ಈಗ ನೀವು ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ರೈಟ್ ಸೈಡಿಗೆ ಏನ್ ಕಾಣತ್ತಲ್ವಾ, ಈ ರೈಟ್ ಸೈಡ್ ಇಂದು ಇದೆಲ್ಲ ವ್ಯೂ ಹಿಂಗಿದೆ. ಇಲ್ಲೇನ್ ನೋಡ್ತಾ ಇದ್ರಲ್ಲ, ಇದೆಲ್ಲ ಸೋಲಾರ್ ಪ್ಯಾನಲ್. ಇಲ್ಲಿಂದ ಇವರು ಕರೆಂಟ್ ಅನ್ನು ತೆಗಿಸ್ತಾರೆ, ಕರೆಂಟ್ ಅನ್ನು ಉತ್ಪತ್ತಿ ಮಾಡಿಸ್ತಾರೆ. ಈಗ ಇದು ಬಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿರುವಂತ ಸಮುದ್ರ ನೋಡಿ. ಇಲ್ಲಿಂದ ಎಲ್ಲ ನೀವು ನೋಡುವ ವ್ಯೂ. ಈಗ ಮತ್ತೆ ಥರ್ಡ್ ವ್ಯೂ ಅನ್ನ ನೋಡಕ್ ಹೋಗೋಣ ಬನ್ನಿ. ಸ್ವಾಮಿ ಶರಣಂ, ನಾ 3 ವ್ಯೂ ಅನ್ಕೊಂಡಿದ್ದೆ, ಇದು ಬಂದ್ಬಿಟ್ಟು 4 ವ್ಯೂ ಇದೆ. ಇದು ಪೂರ ಸಮುದ್ರ ವ್ಯೂ ಇದೆ ನೋಡಿ. ಇಲ್ಲಿ ನೋಡ್ತಾ ಇದ್ರಲ್ವಾ, ಇದೆಲ್ಲ ಪೂರ ಬಂದ್ಬಿಟ್ಟು ಸಮುದ್ರದ ವ್ಯೂ. ಇಲ್ಲೇ ನಿಮಗೆ ಫ್ಲೋಟಿಂಗ್ ಬ್ರಿಡ್ಜ್ ಓಪನ್ ಇದೆ, ಈಗ ಅದನ್ನು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲಿಂದ ಫ್ಲೋಟಿಂಗ್ ಬ್ರಿಡ್ಜ್ ಇದೆ, ಇದು ಬಂದ್ಬಿಟ್ಟು ಹೊಸದಾಗಿ ಓಪನ್ ಮಾಡಿರೋಂತ ಫ್ಲೋಟಿಂಗ್ ಬ್ರಿಡ್ಜ್ ಆಗಿದೆ, ಸರಿನಾ? ಸ್ವಾಮಿ ಶರಣಂ, ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇನ್ ವ್ಯೂ. ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಮುರುಡೇಶ್ವರ ಶಿವನ ಒಂದು ಮೂರ್ತಿ, ಹಾಗೆ ಮಹಾದೇವನ ಮೂರ್ತಿ. ಇಲ್ಲಿ ರಾವಣನಿಗೆ ಮಹಾದೇವ ಆತ್ಮಲಿಂಗ ಕೊಟ್ಟಿರೋ ಮೂರ್ತಿ. ಅಲ್ಲಿನ ಒಂದು ಕುದುರೆಗಳಿದ್ದಾವೆ. ಇದೇ ಒಂದು ಪ್ರಸಿದ್ಧವಾಗಿದ್ದು, ಇಲ್ಲಿಂದ ಎಲ್ಲಾ ಗೋಪುರಗಳು ಕಾಣ್ತವೆ. ಇದು ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಹಾಗೂ ಇಂಟ್ರೆಸ್ಟಿಂಗ್ ಇರುವಂತ ಒಂದು ವ್ಯೂ. ಸನ್ಸೆಟ್ ದೊಡ್ಡ ಲೆಕ್ಕ ಆಗತ್ತೆ ಇಲ್ಲಿಂದ. ಬನ್ನಿ ಈಗ ತಳಗ ಹೋಗೋಣ.